26 ಜನವರಿ ಮಧ್ಯಾಹ್ನ 1 ಗಂಟೆ ಹೋಗ್ಯಾರ. ಸುಮಾರು 13 ಜನ ಇಲ್ಲಿಂದ ಹೋಗ್ಯಾರ ಅವರು. ಅಥವಾ ನಮ್ಮ ಮನೆಯಿಂದ ನಮ್ಮ ತಾಯಿ ಮಗಳು ಇಬ್ರು, ಆಮೇಲೆ ಮಗಳು ಒಬ್ಬಾಕೆ, ಆಮೇಲೆ ನಮ್ಮ ಮನೆಯವ್ರ ಗೆಳತಿ ಒಬ್ರು, ಹಿಂಗ 4 ಜನ ಇಲ್ಲಿ ಕಳ್ಸಿಕೊಟ್ಟಿನಿ. ಮತ್ತೊಬ್ರು ಇದಾರೆ, 5 ಜನ ಕಳ್ಸಿಕೊಟ್ಟಿನಿ ನಾನು ಕೊಟ್ಟು ಇದರಿಂದ. 5 ಜನ 4 ಮಂದಿಗೆ ಸ್ವಲ್ಪ ಗಂಭೀರ ಗಾಯ ಆಗ್ಯದ. ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದು ಬಿದ್ದದ. ಅದ್ರದ್ದು ಏನು ಇಲ್ಲ, ನಾನು ಆರಾಮಿಲ್ಲ, ಗಂಭೀರ ಆಗ್ಯದ ಅಂತ ಮುಂಜಾನೆ ಫೋನ್ ಮಾಡಿ ಅವರೇ ವಿಷಯ ತಿಳಿಸಿದ್ರು. ಆದ್ರೆ ಮೇಘಾಂದಾಗ್ಲಿ ಇವ್ರು ಆಗ್ಲಿ ಏನೋ ಒಂದು ಸಂಪರ್ಕ ಬಂದಿಲ್ಲ, ಎಲ್ಲಿದ್ದಾರ ಗಮನಕ್ಕೆ ಇಲ್ಲ ಅಂತ ವಿಷಯ ಹೇಳ್ಯಾರ ಅವರು. ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗ ಯಾವ ದವಾಖಾನೆ ಇಲ್ಲಿದ್ದಾರೆ ಅಂತ ಅವರು ಟ್ರೇಸ್ ಔಟ್ ಆಗ್ಲಿಲ್ಲ. ಕೊನೆಗೆ ಇವ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿಸಿ ಆಫೀಸ್ಗೆ ಹೋಗ್ಬೇಕಂತ ಮಾಡಿದೆ, ಆಫೀಸ್ ಕೆಲ್ಸಕ್ಕೆ ಆಗ್ಲಿಲ್ಲ. ಕಡೆಗೆ ಇಲ್ಲಿ ಬಂದ ವಿಷಯ ನೋಡಿದೆ, ಟಿವಿ ನೋಡಿದೆ, ಆಧಾರ್ ಕಾರ್ಡ್ ಮತ್ತೆ ವಾಟ್ಸಪ್ ಕಳ್ಸಿಕೊಡಂತ ಅವ್ರ ಮನೆಯವ್ರ ತಮ್ಮ ಹೇಳಿದ. ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಬಂದ ನಂತರ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಆಗ್ಯದಂತ, ಇಲ್ಲ ಇಬ್ರು ಉಳಿದಿಲ್ಲ, ಇಬ್ರು ಹೋಗ್ಯಾರ ಅಂತ ವಿಷಯ ಗೊತ್ತಾಯ್ತು. ನಾವು 3 ಜನ, 4 ಮಂದಿ ಇದ್ವಿ. ದೊಡ್ಡಕ್ಕೆ ಲಗ್ನ ಮಾಡಿ ಕೊಟ್ಟೇನಿ. ಏನು ತಾಯಿ ಮಗಳು ನಾನು 3 ಜನ ಇರ್ತೀವಿ. ಇವ್ರು ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡಿ ಏನಿದ್ದ ಕರ್ಕೊಂಡು ಹೋದ, ಅವ್ರ ವಿಷಯ ಹೇಳಿದ್ರು. ಕನ್ಫರ್ಮ್ ಮಾಡಿಲ್ಲ. ಇಲ್ಲ ಸರ್, ಇವ್ರಿಗೇನು ಸಂಪರ್ಕ ಮಾಡಿಲ್ಲ ಸರ್. ಯಾವ ಇದಾಗಿಲ್ಲ ಸರ್, ಸಂಪರ್ಕ ಆಗಿಲ್ಲ. ಅದು ನಾನು ಡಿಸಿ ಆಫೀಸ್ ಹೋಗ್ಬೇಕಂತ ಮಾಡಿದೆ, ಆಫೀಸ್ ಕೆಲಸವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ. ಡಿಸಿನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರವ್ರು ಬಿಜಿ ಇರ್ತಾರೆ, ನನ್ನ ಕೆಲಸ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸರ್. ಮನೆಯಾಗ ಇಲ್ಲ ಆರಾಮಿದೀವಿ, ಚಳಿ ಬಾಳ ಅದ, ಗದ್ಲು ಬಾಳ ಅದ, ಸಾವಕಾಶ ಹೋಗ್ತೀವಿ, ಇನ್ ಮುಗಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಮಗಳು. ನಮ್ಮ ಮನೆಯವರು ಹಾಯ್ ಅಂತ ವಿಷಯ ತಿಳಿಸಿದ್ರು. ಇಬ್ರು ಆರಾಮಿದ್ರು ಸರ್ ಅವಾಗ, ನಿನ್ನೆ ರಾತ್ರಿ 10 ಗಂಟೆಗೆ. ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಆಗೋದು. ಬೆಳಗ್ಗೆಯಿಂದ ಪ್ರಯತ್ನ ಮಾಡಿದ್ದೇನೆ ಅವ್ರು ಸಂಪರ್ಕ ಸಿಗ್ಬೇಕಂತ ಹೇಳಿ, ಒಟ್ಟ ಸಂಪರ್ಕ ಸಿಗ್ಲಿಲ್ಲ ಸರ್.